ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರ ಮಹತ್ವದ ಸಭೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಹಿಂದೆ ಆಗಸ್ಟ್ 12ನೇ ತಾರೀಕೆ ಟಿವಿ9 ವಿಶೇಷವಾದ ವರದಿಯನ್ನು ಮಾಡಿದ್ದು. ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರ ನಡುವೆ ಒಂದು ಮಹತ್ವದ ಸಭೆ ಆಗತ್ತೆ ಅನ್ನುವಂಥ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ರಾಜಕೀಯದಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಸುದ್ದಿಯನ್ನು ಹಿಂದೆನೇ ನಾವು ಸುದ್ದಿ ಹೇಳಿದ್ವಿ. ಬಿಜೆಪಿ ಬಂಡಾಯ ಶಮನಕ್ಕೆ ಆರ್ಎಸ್ಎಸ್ ಪ್ರಯತ್ನ ಮಾಡುತ್ತೆ. ಮುಂದೂಡಿದಂಥ ಸಭೆ 12ಕ್ಕೆ ನಿಗದಿ ಮಾಡಿದಂಥ ಆರ್ಎಸ್ಎಸ್ ಬಿಜೆಪಿಯ ಸುಮಾರು 40 ಮಂದಿ ಹಿರಿಯ ನಾಯಕರಿಗೆ ಸಭೆಗೆ ಆಹ್ವಾನ ಮಾಡಲಾಗಿದೆ. ಚನ್ನೇನಹಳ್ಳಿಯಲ್ಲಿ, ಬೆಂಗಳೂರಿನ ಹೊರವಲಯದ ಚನ್ನೇನಹಳ್ಳಿಯಲ್ಲಿ ಸಭೆ ನಿಗದಿಯಾಗಿದೆ. ಬಿಜೆಪಿಯ 40 ಪ್ರಮುಖ ನಾಯಕರಿಗೆ ಸಭೆಯಲ್ಲಿ ಆಹ್ವಾನ ಮಾಡಲಾಗಿದೆ. ಈಗಾಗಲೇ ಕೆಲವರು ಮಹಾ ಎಕ್ಸ್ಕ್ಲೂಸಿವ್ ಅಂತ ಸುದ್ದಿ ಮಾಡ್ತಿದ್ದಾರೆ. ಆದರೆ ಟಿವಿ9 ಆಗಸ್ಟ್ 12ನೇ ತಾರೀಕು, ಐ ರಿಪೀಟ್, ಆಗಸ್ಟ್ 12ನೇ ತಾರೀಕು ಈ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸಂಪೂರ್ಣವಾಗಿ ಈ ಸಭೆಯ ವಿವರಗಳನ್ನು ಮುಂದಿಟ್ಟಿತ್ತು. ಏನೆಲ್ಲ ಅಜೆಂಡಾ ಇದೆ, ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಗತ್ತೆ, ಇದರ ವಿಚಾರವನ್ನು ಆಗಸ್ಟ್ 12ರಂದೇ ಆರ್ಎಸ್ಎಸ್ ಸಭೆ ಬಗ್ಗೆ ಮಾಹಿತಿ ನೀಡಿತು. ಬಿಜೆಪಿ ಆರ್ಎಸ್ಎಸ್ ನಾಯಕರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದಂಥ ಟಿವಿ9, ಆದರೆ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಭೆ ಮುಂದೂಡಲಾಗಿತ್ತು. ಸಭೆಯ ಅಜೆಂಡಾವನ್ನು ಕೂಡ ಟಿವಿ9 ಹೇಳಿತ್ತು. ರಾಜಕೀಯದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಈಗಾಗಲೇ ಸಂಪೂರ್ಣವಾದಂಥ ವಿವರಗಳನ್ನು ಹಿಂದೆನೂ ಕೊಟ್ಟಿದ್ವಿ. ಈಗ ಮತ್ತೆ ಮಹತ್ವದ ಸಭೆ ನಿಗದಿಯಾಗಿದೆ. ಈಗಾಗಲೇ 1-to-1 ಸಭೆ ಕೂಡ ಫಿಕ್ಸ್ ಆಗಿದೆ. ಆರ್ಎಸ್ಎಸ್ ನಾಯಕರು ಹಾಗೂ ಈ ನಾಯಕರ 1-to-1 ಸಭೆ ಕೂಡ ಫಿಕ್ಸ್ ಆಗಿದೆ. ಹೀಗಾಗಿ ಈ ವಿಚಾರವನ್ನು ನೋಡ್ತಾ ಇದ್ದರೆ ಈಗಾಗಲೇ ಸಂಪೂರ್ಣ ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರ ಸಭೆಯ ಸಂಪೂರ್ಣ ವಿವರಗಳನ್ನು ನೋಡೋದಾದರೆ ಇಲ್ಲಿ ಮಹತ್ವದ ವಿಷಯಗಳು ಅಂದರೆ ಪಕ್ಷದ ಅಸಮಾಧಾನ ಇರ್ಬೋದು, ಅದರ ಜೊತೆಗೇ ಬಂಡಾಯ ವಿಚಾರ ಇರ್ಬೋದು, ಪಾದಯಾತ್ರೆ ಸೇರಿದಂತೆ ಬೇರೆ ಎಲ್ಲ ವಿಷಯಗಳ ಬಗ್ಗೆ ಒಂದು ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆರ್ಎಸ್ಎಸ್ ಎಂಟ್ರಿ ಆಗ್ತಾ ಇದೆ. ಹೌದು, ಆರ್ಎಸ್ಎಸ್ ಇನ್ನೆರಡು ದಿನಗಳಲ್ಲಿ ಒಂದು ಸಭೆಯನ್ನ ನಿಗದಿಪಡಿಸಿದೆ. ಸೊ ಮತ್ತೆ ಬಿಜೆಪಿಯಲ್ಲಿ ಒಂದು ಒಗ್ಗಟ್ಟು ಮೂಡಿಸುವಂತ ನಿಟ್ಟಿನ ಪ್ರಯತ್ನವನ್ನ ಆರ್ಎಸ್ಎಸ್ ಮಾಡುವಂತ ಸಾಧ್ಯತೆ ಇದೆ. ಆಗಸ್ಟ್ 14ರಂದು ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರ ಬೈಠಕ್. ಕೇಸರಿ ಮನೆಯಲ್ಲಿ ಆಂತರಿಕ ಬೆಳವಣಿಗೆ ಹೆಚ್ಚಾಗ್ತಲೇ ಆರ್ಎಸ್ಎಸ್ ಎಂಟ್ರಿ ಆಗಿದೆ. ಬೆಂಗಳೂರಿನಲ್ಲಿ ಇದೇ ಆಗಸ್ಟ್ 14ರಂದು ಬೈಠಕ್ ನಡೆಸಲಿದೆ. ಹಾಗೆಯೇ ರಾಜ್ಯ ಬಿಜೆಪಿಯ ಒಟ್ಟು 40 ನಾಯಕರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಶಾಸಕರು ಸೇರಿದಂತೆ ಸಂಘದ ಮೂಲದ ನಾಯಕರಿಗೆ ಸಭೆಗೆ ಬರುವಂತೆ ಫರ್ಮಾನು ಹೊರಡಿಸಲಾಗಿದೆ. ತಲಾ 20 ಮಂದಿಯ 2 ಬ್ಯಾಚ್ ಮೂಲಕ ಚರ್ಚೆ ನಡೆಸಲಾಗುತ್ತೆ ಎನ್ನಲಾಗ್ತಿದೆ. ಈ ಬೈಠಕ್ನಲ್ಲಿ ಬಿಜೆಪಿ ಆಂತರಿಕ ರಾಜಕೀಯದ ಬಗ್ಗೆ ಗಂಭೀರ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಈ ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿಯನ್ನು ಟಿವಿ9 ಆಗಸ್ಟ್ 12ನೇ ತಾರೀಕು ಬ್ರೇಕ್ ಮಾಡಿತ್ತು. ಸಂಪೂರ್ಣವಾದಂಥ ವಿವರಗಳನ್ನು ಅವತ್ತೇ ಕೊಟ್ಟಿದ್ವಿ. ಅವತ್ತು ಪ್ರಸಾರವಾದಂಥ ಸುದ್ದಿಯನ್ನು ನಾವು ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಥರ ಏನು ಸುದ್ದಿ ಆಗಿತ್ತು ಆಗಸ್ಟ್ 12ನೇ ತಾರೀಕು ಸಂಪೂರ್ಣ ವಿವರವಾದಂಥ ಸುದ್ದಿಯನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ಮರುಪ್ರಸಾರ ಮಾಡಿದ್ವಿ. ಏನಿವೆ ನಾಳೆ ನಡೆಯುವಂಥ ಅಂದರೆ ಆಗಸ್ಟ್ 12ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗ್ತಿದ್ದಾರೆ. ಪ್ರಸನ್ನ, ಈಗಾಗಲೇ ಬಿಜೆಪಿ ಮನೆಯೊಳಗಿನ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಅಥವಾ ವಿಪಕ್ಷವಾಗಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮನೆಯೊಂದು 3 ಬಾಗಿಲು ಅನ್ನೋ ಥರ ಸಾಕಷ್ಟು ಬಂಡಾಯ ಇದೆ, ಸಾಕಷ್ಟು ನಾಯಕತ್ವದ ಗುಂಪಿದೆ. ಈಗ ಆರ್ಎಸ್ಎಸ್ ನಾಯಕರ ಎಂಟ್ರಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುವಂತ ನಿರೀಕ್ಷೆ ಇದೆ ಪ್ರಸನ್ನ? ಪ್ರಮೋದ್, ಬಿಜೆಪಿಯ ಒಡೆದ ಮನಸ್ಸು, ಒಡೆದ ಮನೆಯನ್ನ ಒಂದುಗೂಡಿಸೋದಕ್ಕೆ ಇದೀಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ. ಆಗಸ್ಟ್ 12ನೇ ತಾರೀಕೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಜಂಟಿ ಸಭೆ ನಿಯೋಜನೆ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಸಭೆ ಮುಂದೂಡಲ್ಪಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ಕೂಡ ಒಂದು ವಿಸ್ತೃತವಾದಂತಹ ಮತ್ತು ಆ ಸಭೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳನ್ನ ಹಂಚಿಕೊಂಡಿತ್ತು. ಇದೀಗ ಮತ್ತೆ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿದ್ದಂತಹ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಸಭೆ ಇದೀಗ ಮತ್ತೆ ದಿನಾಂಕ ನಿಗದಿಯಾಗಿದೆ. ಸೆಪ್ಟೆಂಬರ್ 12ನೇ ತಾರೀಕಿನಂದು ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಚನ್ನೇನಹಳ್ಳಿಯಲ್ಲಿ ಆರ್ಎಸ್ಎಸ್ ನ ಪ್ರಮುಖ ಬೈಠಕ್ ಇರುತ್ತೆ. ಅದರಲ್ಲಿ ಬಿಜೆಪಿಯ ಸುಮಾರು 40ಕ್ಕೂ ಹೆಚ್ಚು ಪ್ರಮುಖ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ಬಿಜೆಪಿ ಒಂದು ವಿರೋಧ ಪಕ್ಷವಾಗಿ ತಾನು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಕೂಡ ಒಳಗಿಂದ ಒಳಗೆ ಹಲವಾರು ಗುಂಪುಗಳಾಗಿದ್ದಾವೆ, ಬಣಗಳಾಗಿದ್ದಾವೆ. ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವಂತ ಕೂಗು ಎದ್ದಿದೆ. ಮೂಡಾದ ಪಾದಯಾತ್ರೆಯಲ್ಲಿ ಹಲವಾರು ಮಂದಿ ಪ್ರಮುಖ ಉತ್ತರ ಕರ್ನಾಟಕದ ಭಾಗದ ನಾಯಕರೇ ಭಾಗಿಯಾಗಿರಲಿಲ್ಲ ಮತ್ತು ಪ್ರತ್ಯೇಕವಾದಂತಹ ಪಾದಯಾತ್ರೆಗೂ ಕೂಡ ಒಂದಷ್ಟು ಉತ್ತರ ಕರ್ನಾಟಕ ಭಾಗದ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಿದ್ರು. ಈ ಎಲ್ಲ ಗೊಂದಲಗಳನ್ನ ಪರಿಹರಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ. ಪ್ರಮುಖವಾದಂತಹ ಆಯಕಟ್ಟಿನ ಸ್ಥಾನಗಳನ್ನ ನಿಭಾಯಿಸುವಂತಹ ಪಕ್ಷದ 40ಕ್ಕೂ ಹೆಚ್ಚು ಪ್ರಮುಖರನ್ನ ಸಭೆಗೆ ಆಹ್ವಾನವನ್ನ ಮಾಡಲಾಗಿದೆ. ಪಕ್ಷ ಸಂಘಟನೆ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನುವಂತ ಒಂದು ಪ್ರಮುಖ ಅಜೆಂಡಾ ಆದ್ರೆ, ಒಡೆದ ಮನಸ್ಸುಗಳನ್ನ ಬಿಜೆಪಿಯಲ್ಲಿ ತಮ್ಮ ತಮ್ಮ ಬಣದ ರಾಜಕೀಯವನ್ನ ಯಾರು ಜೋರಾಗಿ ಮಾಡ್ತಿದ್ದಾರೆ ಅವ್ರನ್ನ ಒಂದುಗೂಡಿಸುವಂತ ಕೆಲಸವನ್ನು ಕೂಡ ಆರ್ಎಸ್ಎಸ್ ನ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ.
BL ಸಂತೋಷ್ ಸೇರಿದಂತೆ RSS ನ ಪ್ರಮುಖ Okay. ನಾಯಕರು ಕೂಡ ಅವತ್ತಿನ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಮತ್ತು ನಾಯಕತ್ವಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಗೊಂದಲಗಳಿಗೂ ಕೂಡ ಇತಿಶ್ರೀ ಆಡೋದಕ್ಕೆ ಇದೀಗ RSS ಮಧ್ಯಪ್ರವೇಶ ಮಾಡ್ತಾ ಇದೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಗಾಗಿ.